ನಮಸ್ಕಾರ, ಅನುರಾಧ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಆಟಿ ಸ್ಪೆಷಲ್ ಆದರೆ ಆಟಿಯಲ್ಲಿ ತಿನ್ನಲೇಬೇಕಾದಂಥ ಕಣಿಲೆ ಸಾಂಬಾರನ್ನ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಈಸಿಯಾಗಿ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ. ಯಾರೆಲ್ಲ ವೀಡಿಯೋ ನೋಡಿಲ್ಲ ನೋಡಿ. ಅದರಲ್ಲಿ ಹೇಗೆ ಕಣಿಲೆನ ಕ್ಲೀನ್ ಮಾಡೋದು, ಅದರದ್ದು ಇದನ್ನೆಲ್ಲ ತಿಪ್ಪೆ ಎಲ್ಲ ತೆಗೆದು ಯಾವ ಥರ ಕ್ಲೀನ್ ಮಾಡಬೇಕು, ಹೇಗೆ ಅದನ್ನು ಅಂದರೆ ಕಹಿ ಹೋಗೋ ಥರ ಮತ್ತು ಅದರ ಹೀಟ್ ಹೋಗೋಕ್ಕೆ, ಅದರ ವಾಸನೆ ಎಲ್ಲ ಹೋಗೋಕ್ಕೆ ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ಕ್ಲೀನ್ ಮಾಡಬೇಕಂತ ಪ್ರೊಸೆಸ್ ತೋರಿಸಿದೆ. 3 ದಿನ ನಾವೇನು ಮಾಡಬೇಕು, ನೀರಲ್ಲಿ ನೆನೆಸಿಡಬೇಕು. ಅದನ್ನು ನೀರು ಚೇಂಜ್ ಮಾಡ್ತಾ ಇರಬೇಕು ಎವ್ರಿ ಮಾರ್ನಿಂಗ್. ಆ ಥರ ಚೇಂಜ್ ಮಾಡಿ ಈಗ ಇದು 3ನೇ ದಿನ ಆಗಿದೆ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಇದರ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಾನು ದೊಡ್ಡ ಪೀಸ್ ಇದೆಯಲ್ಲ ಅದನ್ನೆಲ್ಲ ಹೆಕ್ಕಿ ತಗೊಳ್ತೀನಿ. ಪೂರ ಒಂದೇ ಸಾಂಬಾರು ಮಾಡಲ್ಲ, ಹಾಗಾಗಿ ದೊಡ್ಡ ಪೀಸನ್ನು ಹೆಕ್ಕಿ ತೆಗೆದಿಟ್ಕೊಂಡಿದ್ದೀನಿ. ಉಳಿದಿದ್ದನ್ನು ನಾನು ಇನ್ನೊಂದು ದಿನ ಪಲ್ಯ ಮಾಡ್ತೀನಿ. ಸೊ ಹಾಗಾಗಿ ಈಗ ಸಾಂಬಾರಿಗೆ ಸ್ವಲ್ಪ ಕಣಿಲೆನೆಲ್ಲ ನೋಡಿ ತೆಗೆದು ನೀರಿಂದ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಇದೇನಂತ ಹೇಳಿದರೆ, ಕಣಿಲೆ ಬೇಗ ಕರಗಿ ಬೇಯಲ್ಲ, ಹಾಗಾಗಿ ನೀವು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬೇರೆ ತರಕಾರಿ ಥರ ಕರಗಿ ಹೋಗುತ್ತೆ ಅನ್ನೋದೇನಿಲ್ಲ. ಇದು ಹೀಟ್ ಅಂತ ಹೇಳ್ತಾರೆ, ಆದರೆ ಈ ಆಟಿ ತಿಂಗಳಲ್ಲೆಲ್ಲ ತಿಂದರೆ ತುಂಬ ಒಳ್ಳೆಯದಂತೆ. ಹಾಗಾಗಿ ವರ್ಷಕ್ಕೊಮ್ಮೆನಾದರೂ ಇದನ್ನು ತಿನ್ನಬೇಕು. ಈ ಟೈಮಲ್ಲಿ ಜಾಸ್ತಿ ಅಲ್ವ ಇದು ಸಿಗೋದು. ಆದರೆ ಕೆಲವರು ವಾಸನೆ ಅನ್ನೋ ಕಾರಣಕ್ಕೆ ತಿನ್ನಲ್ಲ. ಈ ಥರ ನಾನೊಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಅದನ್ನು ಯಾವ ಥರ ನೀವು ನೀರು ಹಾಕಿಟ್ರೆ ವಾಸನೆ ಹೋಗುತ್ತೆ ಅಂತ. ಸೊ ಅದನ್ನು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಆ ಪ್ರೊಸೆಸಲ್ಲಿ ನೀವು ಮಾಡಿದರೆ ಖಂಡಿತ ಹೇಳ್ತೀನಿ, ಒಂದು ಚೂರು ಸ್ಮೆಲ್ ಬರೋಲ್ಲ. ನಾವು ಮಾಡಿದ್ದೀವಲ್ಲ ಅದರಿಂದ ಹೇಳ್ತಾ ಇದ್ದೀನಿ. ಏನೂ ಚೂರು ಸ್ಮೆಲ್ ಏನಿರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಆರಾಮಾಗಿ ನೀವು ಇದಕ್ಕೆ ಇಷ್ಟಪಟ್ಟು ಮಾಡ್ಕೊಂಡು ತಿನ್ಬೋದು. ಸೊ ಇದನ್ನು ನೋಡಿ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ತೆಳುವಾಗಿ ಕಟ್ ಮಾಡಿಟ್ಟಿದ್ವಿ ಅದನ್ನು ನೀರಿಗೆ ಹಾಕುವಾಗ. ನೀವು ಬೇಕಾದರೆ ದಪ್ಪನೂ ಇದು ಮಾಡ್ಕೊಂಡು ಏನು ಮಾಡ್ಬೋದು, ಕಟ್ ಮಾಡಿ ಇಟ್ಕೊಳ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಹೋಳನ್ನು ಸೈಜು ಆಗಿ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಏನು ಮಾಡ್ಕೊಳ್ಬೋದು ಅಂತ ಹೇಳಿದರೆ ಕಟ್ ಮಾಡ್ಕೊಳ್ಬೋದು. ಸೊ ನಾವಿಲ್ಲಿ ತೆಳು ಸ್ಲೈಸ್ ಮಾಡ್ತಾರ ಮಾಡಿಟ್ಟಿದ್ವಿ. ಇದನ್ನು ನನಗೆ ಈ ಥರ ಕಟ್ ಮಾಡಿ ಇಟ್ಕೊಳ್ತೀನಿ. ಸಾಂಬಾರು ಮಾಡ್ತೀರ ಅಷ್ಟು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇಷ್ಟು ತೊಗೊಂಡಿದ್ದೀನಿ ನಾನು, ಒಂದು ಸಾಂಬಾರಿಗೆ ಸಾಕು ಅಂತ. ಇದನ್ನು ನಾನು ಖಾಲಿ ಸಿಂಪಲ್ಲಾಗಿ ಇದನ್ನು ಮಾತ್ರ ಹಾಕ್ತಿಲ್ಲ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ನೆನೆಸಿಟ್ಟಂಥ ಬಟಾಣಿ ಮತ್ತು ಒಂದು 15 ಇದು ಹಾಕ್ತಿದ್ದೀನಿ, ಹಲಸಿನ ಬೀಜ ಹಾಕ್ತಿದ್ದೀನಿ. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಖಾಲಿ ಸಿಂಪಲಾಗಿ ಕಣಿಲೆ ಹಾಕೋಕ್ಕಿಂತ ಇದನ್ನು ಈ ಥರ ಇದನ್ನೆಲ್ಲ ಹಾಕಿ ಕಾಳು ಮತ್ತು ಹಲಸಿನ ಬೀಜ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಬಿಟ್ಟು ಇನ್ನೊಂದು ಕಾಂಬಿನೇಷನ್ ಟ್ರೈ ಮಾಡೋದಾದರೆ, ನೀವು ಹೆಸರು ಕಾಳು ಇರುತ್ತಲ್ವ, ಮೊಳಕೆ ಬರಿಸಿದ ಹೆಸರು ಕಾಳಿದ್ರೆ ಅದು ಸೂಪರ್ ಆಗುತ್ತೆ. ಕಣಿಲೆ ಹೀಟ್ ಅಲ್ವ, ಸೊ ಹೆಸರು ಕಾಳು ತಂಪು, ಸೊ ಕಾಂಬಿನೇಷನ್ ಬ್ಯಾಲೆನ್ಸ್ ಮಾಡುತ್ತೆ ಹೀಟ್ ಮತ್ತು ತಂಪು ಎರಡು. ಸೊ ಆ ಥರ ನಿಮ್ಮ ಹತ್ರ ಹೆಸರು ಕಾಳಿದ್ರೆ ನೆನೆಸಿ ಮೊಳಕೆ ಬರಿಸಿದ್ದು ಅದನ್ನು ಸಹ ನೀವು ಟ್ರೈ ಮಾಡ್ಬೋದು. ಮತ್ತು ಈ ಬಟಾಣಿ ಮತ್ತು ಇದು ಹಾಕಿದ್ದು ಸಹ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಹಲಸಿನ ಬೀಜ ಹಾಕಿದರೆ ಕಣಿಲೆ ಜೊತೆ. ಇದನ್ನು ಟ್ರೈ ಮಾಡಿ ನೀವು. ಇದನ್ನು ಬಿಟ್ಟು ನೀವು ಇನ್ನೇನಾದರೂ ಬೇರೆ ಕಾಂಬಿನೇಷನ್ ಮಾಡ್ತೀರಾ ನಿಮ್ಮ ಇದರಲ್ಲಿ ಮನೆಯಲ್ಲಿ ಅಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಆ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡ್ತೀನಿ. ಇದಕ್ಕೆ ಈಗ ಸ್ವಲ್ಪ ನಾನು ಅರಿಶಿನ ಹಾಕ್ತಾಯಿದ್ದೇನೆ. ಹಾಗೆ ರುಚಿಗೆ ಒಂಚೂರು ಉಪ್ಪು, ತುಂಬ ಹಾಕೋದು ಬೇಡ, ಅಂದರೆ ಅದು ಕಾಳು ಬೀಜ ಎಲ್ಲ ಹಲಸಿನ ಬೀಜ ಎಲ್ಲ ಸ್ವಲ್ಪ ಉಪ್ಪು ಎಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಆಗೋಷ್ಟು, ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಒಂದು 3 ವಿಸಿಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3 ವಿಸಿಲ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು 3 ವಿಸಿಲ್ ಮಾಡ್ಕೊಳ್ಳಿ. ಏನು ಮಾಡೋಣ ಅಂದರೆ ಅದು ವಿಸಿಲ್ ಬರ್ತಾ ಇರಲಿ, ಅಷ್ಟರೊಳಗಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಮಸಾಲೆ ತುಂಬಾ ಸಿಂಪಲ್ಲಾಗಿ ಇಟ್ಟಿದ್ದೀನಿ, ಅಂದರೆ ನಾನೇನು ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ, ಬೇಸಿಕ್ ಮಸಾಲೆ ಹಾಕ್ತಿದ್ದೀನಿ. ತುರಿದಿಟ್ಕೊಂಡಂತಹ ಕಾಯಿ ತುರಿ ಹಾಕ್ಕೊಳ್ಳೋದು. ಸಣ್ಣ ಕಪ್ಪಲ್ಲಾದರೂ 1 ಕಪ್ ಫುಲ್ ಆಗೋಷ್ಟು ಇದೆ ಇದು ಕಾಯಿ ತುರಿ. ನೀವು ಎಷ್ಟು ಸಾಂಬಾರು ಮಾಡ್ತೀರಾ ಅಷ್ಟು ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ಡಿಪೆಂಡಾಗಿ ಕಾಯಿ. ಇಲ್ಲಿ 2 ಸ್ಪೂನ್ ಆಗೋಷ್ಟು ನಾನು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿದ್ದು. ನಿಮಗೇನಾದರೂ ರೆಸಿಪಿ ಬೇಕಂತಿದ್ದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋ ನಾನು ಸೆಂಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲಿ ಯಾವ ಸಾಂಬಾರು ಹುಡಿ ನೀವೇ ಮಾಡಿದ್ದು ಅಥವಾ ಪೇಟೆಯಿಂದ ತಂದಿದ್ದು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಬೋದು. ಸೊ ಅದನ್ನು ಹಾಕಿ ನೀಟಾಗಿ ರುಬ್ತಾಯಿದ್ದೀನಿ. ನೋಡಿ ಅಷ್ಟೇ ಸಿಂಪಲ್, ಇಷ್ಟು ರುಬ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಈ ಮಸಾಲೆನ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ರುಬ್ಬಿದಂಥ ಮಸಾಲೆನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಈ ಮಿಕ್ಸಿದು ಸ್ವಲ್ಪ ಇದು ಮಾಡ್ಕೊಂಡು ನೀರು ಹಾಕ್ಕೊಳ್ಳೋಣ. ಮಿಕ್ಸಿನೆಲ್ಲ ಕ್ಲೀನ್ ಮಾಡ್ಕೊಂಡು ಅದ್ರ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕಂದರೆ ನಾವು ಆಲ್ರೆಡಿ ಇದನ್ನು ಕಣಿಲೆ ಹೋಳನ್ನು ಮತ್ತು ಇದು ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ವಲ್ವ. ಸೊ ಹಾಗೆ ಫಸ್ಟ್ ಮಸಾಲೆ ಕುದಿಸ್ಕೊಂಡು ಬಿಡೋಣ. ಸ್ವಲ್ಪ ನೀರು ಹಾಕಿ ಮಸಾಲೆ ಚೆನ್ನಾಗಿ ಕುದ್ದ ಮೇಲೆ ನಾವು ಬೇಯಿಸಿಟ್ಕೊಂಡಂಥ ಹೋಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಈಗ ಉಪ್ಪು ಹಾಕಿದ್ವಿ, ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ರುಚಿಗೆ ಸಾಕಷ್ಟು ಉಪ್ಪು ಮತ್ತು ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಕರಗಿ ಅದು ಕುದ್ದು ಒಳ್ಳೆ ಪರಿಮಳ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ನೋಡ್ತಿರ್ಬೋದು ನೀವು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಥರ ಕುದೀತಾ ಇರುವಾಗ ನೀವು ಬೇಯಿಸಿಟ್ಕೊಂಡಂತಹ ಈ ಕಣಿಲೆ ಮತ್ತು ಹಲಸಿನ ಬೀಜ, ಬಟಾಣಿ ಕಾಳು ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀರು ನೋಡಿಕೊಂಡು ತಿಕ್ನೆಸ್ ನಿಮಗೆ ಎಷ್ಟು ಬೇಕು, ಕನ್ಸಿಸ್ಟೆನ್ಸಿ ಯಾವ ಥರ ಯೂಸ್ ಮಾಡಿ ಇಷ್ಟಪಡ್ತೀರ ಅದರ ಮೇಲೆ. ನಾನಿಲ್ಲೊಂಚೂರು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಒಳ್ಳೆ ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಆಯಿತು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಟೇಸ್ಟು. ಕಾಳುಗಳೆಲ್ಲ ಹಾಕಿದರೆ ರುಚಿ ಸ್ವಲ್ಪ ಜಾಸ್ತಿ. ಹಾಗಾಗಿ ಕಾಳು ಬೇಳೆ ಇದು ದಾಣಿ ಇದೆಯಲ್ಲ ಬೀಜ, ಇದನ್ನು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಒಳ್ಳೆ ಕುದಿ ಬರ್ತಾಯಿದೆ.
ಇಷ್ಟು ಕುದಿ ಬಂದರೆ ಆಯಿತು. ಇದಕ್ಕೆ ಇನ್ನೊಂದೊಳ್ಳೆ ಫೈನಲ್ ಆಗಿ ಒಂದೊಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಸಖತ್ತಾಗಿರುವಂಥ ಕಣಿಲೆ ಸಾಂಬಾರು ರೆಡಿಯಾಗಿರುತ್ತೆ. ಈಗ ಚೆನ್ನಾಗಿ ಕುದ್ದಿದೆ, ಅದನ್ನು ಸೈಡಿಗೆ ಇಟ್ಟಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ತಿದ್ದೀನಿ. ತೆಂಗಿನೆಣ್ಣೆ ಹಾಕಿದರೆ ಪರಿಮಳನೂ ಹಾಗೆ ಚೆನ್ನಾಗಿರುತ್ತೆ. ಬೇಡ ಅಂದರೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಅದು ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ 1 ಒಣಮೆಣಸು, ಒಂದು 8-10 ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಅದು ಸಹ ಹಾಗೆ ಚೆನ್ನಾಗಿ ಸಿಡಿದ ತಕ್ಷಣ ಏನು ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ. ಕೊನೆಯದಾಗಿ ಸ್ವಲ್ಪ ಇಂಗು ಇದನ್ನು ಹಾಕ್ಕೊಂಡು ಅದೇ ಬಿಸಿಗೆ ಏನಾಗುತ್ತೆ, ಇದು ಕರಿಬೇವೆಲ್ಲ ಒಳ್ಳೆ ಗರಿ ಗರಿ ಆಗುತ್ತಲ್ವ. ಲಾಸ್ಟಿಗೆ ಬಿಸಿ ಬಿಸಿ ಒಗ್ಗರಣೆನ ನಾವು ಸಾಂಬಾರಿಗೆ ಹಾಕಿಬಿಟ್ರೆ ಸೂಪರಾಗಿರುವಂಥ ಕಣಿಲೆ ಸಾಂಬಾರು ರೆಡಿಯಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ದೋಸೆ ಯಾವ್ದು ಜೊತೆ ಬೇಕಾದರೂ ತಿನ್ಬೋದು. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.